ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಬ್ಲಡ್ ಸ್ಯಾಂಪಲ್ ನ ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತಿದ್ದಾರೆ. ಬ್ಲಡ್ ಕಲೆ, ರಕ್ತದ ಕಲೆ ಬಟ್ಟೆ ಮೇಲೆ ಉಳಿದಿದ್ದು ಹೇಗೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಈಗಲೂ ಕೂಡ ಆರ್ಗ್ಯುಮೆಂಟ್ ಮುಂದುವರೆದಿದೆ. ನಾವು ಗಮನಿಸ್ತಿದ್ವಿ, ಈ ಕೆಳಹಂತದ ನ್ಯಾಯಾಲಯದಲ್ಲಿ ದರ್ಶನ್ ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಿದ ಸಂದರ್ಭದಲ್ಲೂ ಕೂಡ ಸಿ.ವಿ. ನಾಗೇಶ್ ಅವರು ಇದ್ರ ಬಗ್ಗೆ ಸುದೀರ್ಘವಾದ ವಾದ ಮಂಡಿಸಿದ್ರು. ಬಟ್ಟೆ ವಿಚಾರವಾಗಿ ಈಗ ಬಟ್ಟೆ ಮೇಲಿದ್ದಂತ ಬ್ಲಡ್ ಸ್ಯಾಂಪಲ್ ವಿಚಾರವಾಗಿ ಪ್ರಸ್ತಾಪ ಆಗ್ತಾ ಇದೆ ಮೇಡಮ್. ಸರ್ಫೆಕ್ಸೆಲ್ ನ ಹಾಕಿ ವಾಶ್ ಮಾಡಿದ್ರು ಕೂಡ ಕಲೆ ಹೆಂಗ್ ಉಳಿತು, ಪಂಚನಾಮೆ ಮಾಡುವಾಗ ಅದು ಹೆಂಗ್ ಕಾಣಿಸ್ತು ಪೊಲೀಸರಿಗೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬ್ಲಡ್ ಸ್ಯಾಂಪಲ್ ಅನ್ನೋದು ಬಯೋಲಾಜಿಕಲ್ ಸಾಕ್ಷಿ, ಸೈಂಟಿಫಿಕ್ ಎವಿಡೆನ್ಸ್. ಇದನ್ನ ಬಟ್ಟೆಗಳ ಒಗೆದ ಬಳಿಕವೂ ಕೂಡ ಪತ್ತೆ ಮಾಡಬಹುದು. ಅದಕ್ಕೆ ಆದಂತ ಒಂದು ಪ್ರೊಸೀಜರ್ ಇದೆ. ಇದನ್ನ ಬಟ್ಟೆಗಳ ಒಗೆದ ಬಳಿಕವೂ ಕೂಡ ಪತ್ತೆ ಮಾಡಬಹುದಾದಂತ ಒಂದು ಪ್ರಕ್ರಿಯೆ ಇದೆ. ಅದಕ್ಕೆ ಆದಂತ ಒಂದಷ್ಟು ಕೆಲವೊಂದು ಲಿಕ್ವಿಡ್ ಬರುತ್ತೆ, ಅದು FSL ನಲ್ಲಿ ಇರುತ್ತೆ. ಅದನ್ನ ಬಟ್ಟೆ ಮೇಲೆ ಹಾಕಿದಾಗ ಅದು ಮಾರ್ಕ್ ಆಗಿ ಗೊತ್ತಾಗುತ್ತೆ ಬ್ಲಡ್ ಸ್ಯಾಂಪಲ್ ಇದ್ರ ಮೇಲೆ ಇತ್ತ ಇಲ್ವಾ ಅನ್ನೋದು. ಅಂದ್ರೆ ಎಷ್ಟೇ ಸರ್ಫೆಕ್ಸೆಲ್ ಒಗೆದಿದ್ರು ಕೂಡ ಗೊತ್ತಾಗ ಅದು ಅವ್ರು ಹೇಳಿದಂಗೆ ಕುಕ್ಕಿ ಹೋಗಿದ್ರು ಅಂತೇಳಿ ಬಟ್ಟೆನ ಸಿ.ವಿ. ನಾಗೇಶ್ವರ್ ಹೇಳಿದ್ರು. ಸರ್ಫೆಕ್ಸೆಲ್ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರು. ಕೆಲಸದಮ್ಮ ಒಗೆದ್ರು, ಹೇಗೆ ಹೋಗುದ್ರು ಅಂತೇಳಿ ವಿತ್ ಆಕ್ಷನ್ ತೋರ್ತಿದ್ರು. ವಾದ ಮಂಡನೆ ಮುಂದುವರೆದಿದೆ. ಬಟ್ಟೆ ಒಗೆದ ಮೇಲೂ ರಕ್ತದ ಕಣ ಪತ್ತೆ ಮಾಡಬಹುದು, ಆದ್ರಿಂದ DNA ಎಷ್ಟರ ಮಟ್ಟಿಗೆ ರಿಕವರಿ ಮಾಡಬಹುದು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಇದೆಲ್ಲದರ ಬಗ್ಗೆ ಇರುವ ಅಭಿಪ್ರಾಯಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಬಟ್ಟೆ ಒಗೆದ ಮೇಲೂ ಕೂಡ ಬಟ್ಟೆಯಿಂದ ರಕ್ತದ ಕಣಗಳನ್ನ ರಿಕವರ್ ಮಾಡ್ಕೊಳ್ಬಹುದು. ರಕ್ತದ ಕಣದಿಂದ ಸಿಗುವಂತಹ DNA, ಆ DNA ಸ್ಯಾಂಪಲ್ಗಳು ಕೂಡ ಪ್ರಮುಖವಾದ ಸಾಕ್ಷ್ಯವಾಗುತ್ತೆ ಇಂತಹ ಪ್ರಕರಣಗಳಲ್ಲಿ. ಇದ್ರ ಬಗ್ಗೆ ಪ್ರಸನ್ನ ಕುಮಾರ್ ಅವರು ಸಿ.ವಿ. ನಾಗೇಶ್ ಅವರ ವಾದಕ್ಕೆ ಇದೀಗ ಕೌಂಟರ್ ಕೊಡ್ತಿದ್ದಾರೆ. ಇನ್ನು ತನಿಖೆ ಮಾಡುವಲ್ಲಿ, ಪೋಸ್ಟ್ ಮಾರ್ಟಮ್ ಮಾಡುವಲ್ಲಿ ವಿಳಂಬ ಅಂತೇಳಿ ಡಿಫೆನ್ಸ್ ಲಾಯರ್ ಹೇಳಿದ್ರಲ್ಲ, ಅದ್ಯಾವುದು ಸೂಕ್ತ ಕಾರಣಗಳಲ್ಲ. ತನಿಖೆಯ ವೈಖರಿ ಬಗ್ಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಯಾಕೆ ವಿಳಂಬ ಆಯಿತು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇದ್ಯಾವುದು ಸೂಕ್ತ ಕಾರಣಗಳು ಇದ್ದಾಗ ಸಮಸ್ಯೆ ಆಗೋದಿಲ್ಲ. ತನಿಖೆಯ ವೈಖರಿನೇ ಹೀಗಿರುತ್ತೆ. ಅದರ ಬಗ್ಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಬಾಡಿಯನ್ನ ವಶಕ್ಕೆ ಪಡೆದುಕೊಳ್ಳುವಂತ ಪೊಲೀಸರು ಅದನ್ನ ಪೋಸ್ಟ್ ಅಂದ್ರೆ ಶವಾಗಾರಕ್ಕೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದ ಬಳಿಕ ಕೆಲವೊಂದಷ್ಟು ಪ್ರೊಸೀಜರ್ ಇರುತ್ತೆ. ಆ ಬಳಿಕವೇ ಅದನ್ನ ಅವರು ಪೋಸ್ಟ್ ಮಾರ್ಟಮ್ ಮಾಡಬೇಕಾಗತ್ತೆ. ಆತ ಯಾರು ಏನು ಅನ್ನೋದು ಸರಿಯಾಗಿ ಗೊತ್ತಿರಲಿಲ್ಲ ಆರಂಭದಲ್ಲಿ. ಅದಾದ ಬಳಿಕ ಪೊಲೀಸರು ತನಿಖೆಯನ್ನ ಶುರು ಮಾಡ್ತಾರೆ. ಕುಟುಂಬಸ್ಥರಿಗೆ ಮಾಹಿತಿಯನ್ನ ಕೊಡ್ತಾರೆ. ಕುಟುಂಬಸ್ಥರು ಬರಬೇಕು, ಜೊತೆಗೆ ಸ್ಥಳ ಪರಿಶೀಲನೆ ಆದ ಬಳಿಕ ತನಿಖಾಧಿಕಾರಿಯ ಪತ್ರದ ಸಮೇತವಾಗಿ ಪೋಸ್ಟ್ ಮಾರ್ಟಮ್ಗೆ ತೆಗೆದುಕೊಂಡು ಹೋಗಬೇಕು. ಪೋಸ್ಟ್ ಮಾರ್ಟಮ್ ಅಷ್ಟು ಸುಲಭವಾಗಿ ಯಾವುದೇ ಒಂದು ಮೃತದೇಹವನ್ನು ತೆಗೆದುಕೊಂಡು ಶವಾಗಾರಕ್ಕೆ ಹೋದಾಗ ತಕ್ಷಣಕ್ಕೆ ಪೋಸ್ಟ್ ಮಾರ್ಟಮ್ ಆಗೋದಿಲ್ಲ. ಅದಕ್ಕೆ ಆದಂಥ ಒಂದಷ್ಟು ಪ್ರಕ್ರಿಯೆಗಳನ್ನು ಫಾಲೋ ಮಾಡಬೇಕಾಗತ್ತೆ. ಪೊಲೀಸ್ ಸ್ಟೇಷನಿಂದ ಹೆಡ್ ಕಾನ್ಸ್ಟೇಬಲ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಯಾರಾದ್ರೂ ಒಬ್ಬರು ಲೆಟರನ್ನು ತಗೊಂಡು ಹೋಗ್ಬೇಕು. ಲೆಟರ್ಡಲ್ಲಿ ತನಿಖಾಧಿಕಾರಿಯ ಸಹಿ ಇರಬೇಕು. ಆ ಸಹಿ ಇರುವಂಥ ಲೆಟರ್ಡನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಶವಾಗಾರದಲ್ಲಿ ಇರುವಂಥ ಪೋಸ್ಟ್ ಮಾರ್ಟಮ್ ಮಾಡುವಂಥ ವೈದ್ಯರ ಕೈಗೆ ಅದನ್ನು ಹಸ್ತಾಂತರ ಮಾಡಿದ ಬಳಿಕವೇ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಬೇಕಾಗತ್ತೆ. ಇಲ್ಲೂ ಕೂಡ ಯಾವ ಕಾರಣಕ್ಕೋಸ್ಕರ ತಡ ಆಯಿತು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಧ್ರುವ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಡೀಟೇಲ್ಡ್ ಆಗಿ ಆರ್ಗ್ಯುಮೆಂಟ್ ಆಗ್ತಾ ಇದೆ. ಸಿ.ವಿ. ನಾಗೇಶ್ ಅವರು ಕೊಟ್ಟಂತಹ ಒಂದೊಂದು ಹೇಳಿಕೆಗಳಿಗೂ ಕೂಡ ವಾದ ಮಂಡನೆ ಸಂದರ್ಭದಲ್ಲಿ ಇದೀಗ ಪ್ರಸನ್ನ ಕುಮಾರ್ ಅವರು ಕೌಂಟರ್ ವಾದ ಮಂಡನೆ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಹಂಚ್ಕೊಳ್ತಾ ಹೋಗೋದಾದ್ರೆ ಎಸ್ ಸ್ಮಿತಾ, ಮುಖ್ಯವಾಗಿ ಸಿ.ವಿ. ನಾಗೇಶ್ ಅವರು ವಾದ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಡೌಟ್ ಗಳನ್ನ ಕ್ರಿಯೇಟ್ ಮಾಡಿದ್ರು. ಅದಲ್ಲದೆ ಈ ರಕ್ತದ ಕಲೆಯ ಪರೀಕ್ಷೆ ಅಂದ್ರೆ ಈ ಆರೋಪಿಗಳ ಬಟ್ಟೆಯಲ್ಲಿ ಸಿಕ್ಕಂತಹ ರಕ್ತದ ಕಲೆ ಏನಿದೆ ಅದರ ಬಗ್ಗೆನೇ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಒಗದ ನಂತರ ಅದು ಹೆಂಗೆ ಸಿಗುತ್ತೆ ಅನ್ನುವಂತ ಮಾತುಗಳನ್ನ ಕೂಡ ಹೇಳಿ ವಾದವನ್ನ ಮಾಡಿದ್ರು. ಆದ್ರೆ ಇದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಈಗ ಒಂದು ಟೆಕ್ನಿಕಲ್ ಸಾಕ್ಷಿ ಅಂದ್ರೆ ಒಂದು ಅದನ್ನ ವೈಜ್ಞಾನಿಕವಾಗಿ ವಿವರಣವನ್ನ ನೀಡ್ತಾ ಇದ್ದಾರೆ. ಈ ತರ ಬಟ್ಟೆ ಕಲೆಗಳು ಸಿಕ್ಕಾಗ ಕ್ರೈಮ್ ನಡೆದಂತ ಸಂದರ್ಭದಲ್ಲಿ ಅದನ್ನ
ಯಾವ ರೀತಿ ಟೆಸ್ಟ್ ಮಾಡಿ ಈ ಸ್ಯಾಂಪಲ್ ಗಳನ್ನ ಕಂಡುಹಿಡಿತಾರೆ ಎನ್ನುವಂಥದ್ದನ್ನ ಕೂಡ ನ್ಯಾಯಮೂರ್ತಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಲುಮಿನಲ್ ಟೆಸ್ಟ್ ಅನ್ನ ಮಾಡಬೇಕಾದ್ರೆ ಈ ಲುಮಿನಲ್ ಟೆಸ್ಟ್ ನೀವು ಬಟ್ಟೆಯನ್ನ ಒಗೆದ ನಂತರ ಕೂಡ ಇದರಲ್ಲಿ ಇರುವಂತಹ ಕಲೆಗಳು ಯಾರ ರಕ್ತ ಕಲೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದಕ್ಕೆ ಯಾವ ತರ ಅಂದ್ರೆ 60 ರಿಂದ 70 ಡಿಗ್ರಿ ಅಷ್ಟು ಇದ್ದ ಉಷ್ಣಾಂಶದಲ್ಲಿ ಒಗೆದ್ರು ಕೂಡ ಆ ರಕ್ತದ ಕಲೆ ಹೋಗಲ್ಲ ಎನ್ನುವಂಥದ್ದನ್ನ ಹೇಳಿದ್ರು. ಸಿ.ವಿ. ನಾಗೇಶ್ ವಾದ ಮಾಡಬೇಕಾದ್ರೆ ಕೂಡ ಕುಕ್ಕಿ ಒಗೆದ್ರು ಕೂಡ ಇದು ಏನ ಬಟ್ಟೆ ಕಲೆ ಅದರಲ್ಲಿ ಕಲೆ ಉಳಿದಿದೆ ಅಂತ ಹೇಳ್ತಾರೆ. ಇವರೇ ಹೋಗಿ ರಕ್ತ ಏನಾದ್ರು ಹಾಕ್ಬಿಟ್ರ ಎನ್ನುವಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಮಾಡಿದ್ರು. ಆದ್ರೆ ಈಗ ಮಾಡ್ತಾ ಇರುವಂತಹ ಒಂದು ಕೌಂಟರ್ ವಾದ ಏನಿದೆ ಇದರಲ್ಲಿ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಲುಮಿನಲ್ ಟೆಸ್ಟ್ ಎಷ್ಟು ಅಗತ್ಯವಿದೆ, ಎಷ್ಟು ಪರಿಣಾಮಕಾರಿಯಾಗಿದೆ, ತಜ್ಞರು ಯಾವ ರೀತಿ ತಮ್ಮ ಒಪಿನಿಯನ್ ಅನ್ನ ತಿಳಿಸಿದ್ದಾರೆ ಎನ್ನುವಂಥದ್ದನ್ನ ಒಂದು ವಿವರಣಾತ್ಮಕವಾಗಿ ಜಡ್ಜ್ಗೆ ಮನವರಿಕೆಯನ್ನ ಕೂಡ ಮಾಡಿದ್ರು. ಇದಲ್ಲದೆ ಈ ಪೋಸ್ಟ್ ಮಾರ್ಟಮ್ ಧ್ರುವ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಬ್ಲಡ್ ಸ್ಯಾಂಪಲ್ ನ ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತಿದ್ದಾರೆ. ಬ್ಲಡ್ ಕಲೆ, ರಕ್ತದ ಕಲೆ ಬಟ್ಟೆ ಮೇಲೆ ಉಳಿದಿದ್ದು ಹೇಗೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಈಗಲೂ ಕೂಡ ಆರ್ಗ್ಯುಮೆಂಟ್ ಮುಂದುವರೆದಿದೆ. ನಾವು ಗಮನಿಸ್ತಿದ್ವಿ, ಈ ಕೆಳಹಂತದ ನ್ಯಾಯಾಲಯದಲ್ಲಿ ದರ್ಶನ್ ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಿದ ಸಂದರ್ಭದಲ್ಲೂ ಕೂಡ ಸಿ.ವಿ. ನಾಗೇಶ್ ಅವರು ಇದ್ರ ಬಗ್ಗೆ ಸುದೀರ್ಘವಾದ ವಾದ ಮಂಡಿಸಿದ್ರು. ಬಟ್ಟೆ ವಿಚಾರವಾಗಿ ಈಗ ಬಟ್ಟೆ ಮೇಲಿದ್ದಂತ ಬ್ಲಡ್ ಸ್ಯಾಂಪಲ್ ವಿಚಾರವಾಗಿ ಪ್ರಸ್ತಾಪ ಆಗ್ತಾ ಇದೆ ಮೇಡಮ್. ಸರ್ಫೆಕ್ಸೆಲ್ ನ ಹಾಕಿ ವಾಶ್ ಮಾಡಿದ್ರು ಕೂಡ ಕಲೆ ಹೆಂಗ್ ಉಳಿತು, ಪಂಚನಾಮೆ ಮಾಡುವಾಗ ಅದು ಹೆಂಗ್ ಕಾಣಿಸ್ತು ಪೊಲೀಸರಿಗೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬ್ಲಡ್ ಸ್ಯಾಂಪಲ್ ಅನ್ನೋದು ಬಯೋಲಾಜಿಕಲ್ ಸಾಕ್ಷಿ, ಸೈಂಟಿಫಿಕ್ ಎವಿಡೆನ್ಸ್. ಇದನ್ನ ಬಟ್ಟೆಗಳ ಒಗೆದ ಬಳಿಕವೂ ಕೂಡ ಪತ್ತೆ ಮಾಡಬಹುದು. ಅದಕ್ಕೆ ಆದಂತ ಒಂದು ಪ್ರೊಸೀಜರ್ ಇದೆ. ಇದನ್ನ ಬಟ್ಟೆಗಳ ಒಗೆದ ಬಳಿಕವೂ ಕೂಡ ಪತ್ತೆ ಮಾಡಬಹುದಾದಂತ ಒಂದು ಪ್ರಕ್ರಿಯೆ ಇದೆ. ಅದಕ್ಕೆ ಆದಂತ ಒಂದಷ್ಟು ಕೆಲವೊಂದು ಲಿಕ್ವಿಡ್ ಬರುತ್ತೆ, ಅದು FSL ನಲ್ಲಿ ಇರುತ್ತೆ. ಅದನ್ನ ಬಟ್ಟೆ ಮೇಲೆ ಹಾಕಿದಾಗ ಅದು ಮಾರ್ಕ್ ಆಗಿ ಗೊತ್ತಾಗುತ್ತೆ ಬ್ಲಡ್ ಸ್ಯಾಂಪಲ್ ಇದ್ರ ಮೇಲೆ ಇತ್ತ ಇಲ್ವಾ ಅನ್ನೋದು. ಅಂದ್ರೆ ಎಷ್ಟೇ ಸರ್ಫೆಕ್ಸೆಲ್ ಒಗ್ದಿದ್ರು ಕೂಡ ಗೊತ್ತಾಗ. ಅದು ಅವ್ರು ಹೇಳಿದಂಗೆ ಕುಕ್ಕಿ ಹೋಗಿದ್ರು ಅಂತೇಳಿ ಬಟ್ಟೆನ ಸಿ.ವಿ. ನಾಗೇಶ್ವರ್ ಹೇಳಿದ್ರು. ಸರ್ಫೆಕ್ಸೆಲ್ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರು. ಕೆಲಸದಮ್ಮ ಒಗದ್ರು, ಹೇಗೆ ಹೋಗುದ್ರು ಅಂತೇಳಿ ವಿತ್ ಆಕ್ಷನ್ ತೋರಿಸಿದ್ರು. ವಾದ ಮಂಡನೆ ಮುಂದುವರೆದಿದೆ. ಬಟ್ಟೆ ಒಗೆದ ಮೇಲೂ ರಕ್ತದ ಕಣ ಪತ್ತೆ ಮಾಡಬಹುದು, ಆದ್ರಿಂದ DNA ಎಷ್ಟರ ಮಟ್ಟಿಗೆ ರಿಕವರಿ ಮಾಡಬಹುದು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಇದೆಲ್ಲದರ ಬಗ್ಗೆ ಇರುವ ಅಭಿಪ್ರಾಯಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್. ಬಟ್ಟೆ ಒಗೆದ ಮೇಲೂ ಕೂಡ ಬಟ್ಟೆಯಿಂದ ರಕ್ತದ ಕಣಗಳನ್ನ ರಿಕವರ್ ಮಾಡ್ಕೊಳ್ಬಹುದು. ರಕ್ತದ ಕಣದಿಂದ ಸಿಗುವಂತಹ DNA, ಆ DNA ಸ್ಯಾಂಪಲ್ಗಳು ಕೂಡ ಪ್ರಮುಖವಾದ ಸಾಕ್ಷ್ಯವಾಗುತ್ತೆ ಇಂತಹ ಪ್ರಕರಣಗಳಲ್ಲಿ. ಇದ್ರ ಬಗ್ಗೆ ಪ್ರಸನ್ನ ಕುಮಾರ್ ಅವರು ಸಿ.ವಿ. ನಾಗೇಶ್ ಅವರ ವಾದಕ್ಕೆ ಇದೀಗ ಕೌಂಟರ್ ಕೊಡ್ತಿದ್ದಾರೆ. ಇನ್ನು ತನಿಖೆ ಮಾಡುವಲ್ಲಿ, ಪೋಸ್ಟ್ ಮಾರ್ಟಮ್ ಮಾಡುವಲ್ಲಿ ವಿಳಂಬ ಅಂತೇಳಿ ಡಿಫೆನ್ಸ್ ಲಾಯರ್ ಹೇಳಿದ್ರಲ್ಲ, ಅದ್ಯಾವುದು ಸೂಕ್ತ ಕಾರಣಗಳಲ್ಲ. ತನಿಖೆಯ ವೈಖರಿ ಬಗ್ಗೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಯಾಕೆ ವಿಳಂಬ ಆಯಿತು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇದ್ಯಾವುದು ಸೂಕ್ತ ಕಾರಣಗಳು ಇದ್ದಾಗ ಸಮಸ್ಯೆ ಆಗೋದಿಲ್ಲ. ತನಿಖೆಯ ವೈಖರಿನೇ ಹೀಗಿರುತ್ತೆ. ಅದರ ಬಗ್ಗೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಬಾಡಿಯನ್ನ ವಶಕ್ಕೆ ಪಡೆದುಕೊಳ್ಳುವಂತ ಪೊಲೀಸರು ಅದನ್ನ ಪೋಸ್ಟ್ ಅಂದ್ರೆ ಶವಾಗಾರಕ್ಕೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದ ಬಳಿಕ ಕೆಲವೊಂದಷ್ಟು ಪ್ರೊಸೀಜರ್ ಇರುತ್ತೆ. ಆ ಬಳಿಕವೇ ಅದನ್ನ ಅವರು ಪೋಸ್ಟ್ ಮಾರ್ಟಮ್ ಮಾಡಬೇಕಾಗತ್ತೆ. ಆತ ಯಾರು ಏನು ಅನ್ನೋದು ಸರಿಯಾಗಿ ಗೊತ್ತಿರಲಿಲ್ಲ ಆರಂಭದಲ್ಲಿ. ಅದಾದ ಬಳಿಕ ಪೊಲೀಸರು ತನಿಖೆಯನ್ನ ಶುರು ಮಾಡ್ತಾರೆ. ಕುಟುಂಬಸ್ಥರಿಗೆ ಮಾಹಿತಿಯನ್ನ ಕೊಡ್ತಾರೆ. ಕುಟುಂಬಸ್ಥರು ಬರಬೇಕು, ಜೊತೆಗೆ ಸ್ಥಳ ಪರಿಶೀಲನೆ ಆದ ಬಳಿಕ ತನಿಖಾಧಿಕಾರಿಯ ಪತ್ರದ ಸಮೇತವಾಗಿ ಪೋಸ್ಟ್ ಮಾರ್ಟಮ್ಗೆ ತೆಗೆದುಕೊಂಡು ಹೋಗಬೇಕು. ಪೋಸ್ಟ್ ಮಾರ್ಟಮ್ ಅಷ್ಟು ಸುಲಭವಾಗಿ ಯಾವುದೇ ಒಂದು ಮೃತದೇಹವನ್ನು ತೆಗೆದುಕೊಂಡು ಶವಾಗಾರಕ್ಕೆ ಹೋದಾಗ ತಕ್ಷಣಕ್ಕೆ ಪೋಸ್ಟ್ ಮಾರ್ಟಮ್ ಆಗೋದಿಲ್ಲ. ಅದಕ್ಕೆ ಆದಂಥ ಒಂದಷ್ಟು ಪ್ರಕ್ರಿಯೆಗಳನ್ನು ಫಾಲೋ ಮಾಡಬೇಕಾಗತ್ತೆ. ಪೊಲೀಸ್ ಸ್ಟೇಷನಿಂದ ಹೆಡ್ ಕಾನ್ಸ್ಟೇಬಲ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಯಾರಾದ್ರೂ ಒಬ್ಬರು ಲೆಟರನ್ನು ತಗೊಂಡು ಹೋಗಬೇಕು. ಲೆಟರ್ಡಲ್ಲಿ ತನಿಖಾಧಿಕಾರಿಯ ಸಹಿ ಇರಬೇಕು. ಆ ಸಹಿ ಇರುವಂಥ ಲೆಟರ್ಡನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಶವಾಗಾರದಲ್ಲಿ ಇರುವಂಥ ಪೋಸ್ಟ್ ಮಾರ್ಟಮ್ ಮಾಡುವಂಥ ವೈದ್ಯರ ಕೈಗೆ ಅದನ್ನು ಹಸ್ತಾಂತರ ಮಾಡಿದ ಬಳಿಕವೇ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಬೇಕಾಗತ್ತೆ. ಇಲ್ಲೂ ಕೂಡ ಯಾವ ಕಾರಣಕ್ಕೋಸ್ಕರ ತಡ ಆಯಿತು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಧ್ರುವ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಡೀಟೇಲ್ಡ್ ಆಗಿ ಆರ್ಗ್ಯುಮೆಂಟ್ ಆಗ್ತಾ ಇದೆ.
ಸಿ.ವಿ. ನಾಗೇಶ್ ಅವರು ಕೊಟ್ಟಂತಹ ಒಂದೊಂದು ಹೇಳಿಕೆಗಳಿಗೂ ಕೂಡ ವಾದ ಮಂಡನೆ ಸಂದರ್ಭದಲ್ಲಿ ಇದೀಗ ಪ್ರಸನ್ನ ಕುಮಾರ್ ಅವರು ಕೌಂಟರ್ ವಾದ ಮಂಡನೆ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಹಂಚ್ಕೊಳ್ತಾ ಹೋಗೋದಾದ್ರೆ